ಎಲ್ಲ ಆರ್ಟಿಸ್ಟು ಈ ಒಂದು ದಿನ ಕಾಯ್ತಾರೆ ಸರ್. ಯಾಕಂದ್ರೆ ಇವಾಗ ನಾನು ಹೊಸಬ್ಳು ಆಗದೆ ಒಂದು 10 ವರ್ಷದಿಂದ ಇದ್ರೂ ಕೂಡ ಒಂದು ಸ್ಟ್ರಗ್ಲಿಂಗ್ ಆರ್ಟಿಸ್ಟ್ ಆಗಿ ಇದ್ದಿದ್ ವ್ಯಕ್ತಿ. ಎಲ್ಲರೂ ಅನ್ಕೋಬೇಡಿ ಬಂದು ಕೂತ್ಕೊಂಡು ನ್ಯೂಸ್ ರೀಡ್ ಮಾಡೋದಂದ್ರೆ ಅಷ್ಟು ಈಸಿ ಕೆಲಸ ಏನೋ ಅವ್ರಿಗೆ ಬರುತ್ತೆ, ಓದ್ತಾರೆ ಅದಷ್ಟು ಅಂತ. ಎಂಟೈರ್ ನೀವೇನ್ ಸಿನಿಮಾದಲ್ಲಿ ನ್ಯೂಸ್ ರೀಡಿಂಗ್ ನೋಡ್ತೀರಾ ಅದು ಒಂದೇ ದಿನ ಐ ಥಿಂಕ್ ಒಂದು 2 hours ಅಲ್ಲಿ ಮಾಡಿರೋ ಶೂಟಿಂಗ್. ನಾನು ಕಾಯ್ತಾ ಇದ್ದಿದ್ದು ಭಾಷೆ ಅಂದ್ರೆ ಮಾಡ್ಬೇಕು ಈ ಭಾಷೆಯಲ್ಲಿ ನಾನು ಸಿನಿಮಾ ಅಂತ. ಅಂಡ್ ಈ ಸಿನಿಮಾ ನಾನು ಡೆಡಿಕೇಟ್ ಮಾಡಿದ್ದು ನಮ್ಮ ಪಪ್ಪಾಗೆ. ಎಲ್ಲಾ ಕಡೆ ನಾನು ಹೇಳ್ಕೊಂಡ್ ಬಂದಿದ್ದೀನಿ. ಸೊ ಅದಕ್ಕೆ ಇದು ಲೈಫ್ ಲಾಂಗ್ ನಾನು ಫಸ್ಟ್ ಸಿನಿಮಾ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಬ್ಲಾಕ್ ಬಸ್ಟರ್, ತುಳು ಸಿನಿಮಾದಲ್ಲಿ ಮಾಡಿದೆ, ಅದು ಇವಾಗ ಬ್ಲಾಕ್ ಬಸ್ಟರ್ ಆಗ್ತದೆ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ಇವತ್ತು ನನ್ನ ಜೊತೆಗಿದ್ದಾರೆ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟಿ ಅದ್ವಿತಿ ಶೆಟ್ಟಿ. ಥ್ಯಾಂಕ್ ಯು ಸೊ ಮಚ್ ಅದ್ವಿತಿ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್. ನಾನು ಸುಮಾರಾಗಿದ್ದೀನಿ. ಬಟ್ ಮಂಗಳೂರಿಗೆ ಬಂದಾಗಲ್ಲ ನನಗೆ ನೆನಪಾಗೋದು ಸರ್, ನೀವು ಯಾವುದೇ ಇವೆಂಟ್ಗಾದ್ರೂ ಬನ್ನಿ, ಮೀಡಿಯಾದವರಾಗಲ್ಲ ಫ್ರೆಂಡ್ಸ್ ಆಗಿ ಬನ್ನಿ, ನಾನು ಒಂದಷ್ಟು ದೇವಸ್ಥಾನಗಳಿಗೆ ಮೀಟ್ ಮಾಡಿಸ್ತೀನಿ. ಈ ಥರದ ವಿಚಾರಗಳು ಕನೆಕ್ಟ್ ಆಗೋದು ಏನಕ್ಕೆ ಗೊತ್ತಾ, ಅಂದರೆ ಬರೀ ಸಿನಿಮಾದ ಭಾಗವಾಗಿ ಮಾತ್ರ ಎದ್ದೋಗ್ಬಿಡ್ತೀವಿ. ಬಟ್ ಔಟ್ ಆಫ್ ದಿ ಸಿನಿಮಾ ಕೂಡ ನಾವು ಅದೇ ಥರದ ಬಾಂಡಿಂಗ್ನ ಇಟ್ಕೊಂಡಾಗ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಆ ವಿಚಾರಕ್ಕೆ. ಸರ್ ನಾನು ಇವತ್ತು ಇಲ್ಲಿ ಇಷ್ಟು ಕೂತು ಕೆಲಸಗಳು ಮಾಡ್ತಿದ್ದೀನಿ ಅಂದರೆ ಐ ಥಿಂಕ್ ನೀವೆಲ್ಲರೂ ಅದಕ್ಕೆ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಬಿಟ್ಟು ನಾನು ನೆಕ್ಸ್ಟ್ ಹೆಸರು ತಗೊಳ್ಳೋದೇ ನಿಮ್ಮೆಲ್ಲರದು. ಯಾಕಂದರೆ ನೀವೆಲ್ಲರೂ ಇಲ್ಲ ಅಂದಿದ್ರೆ ಐ ಥಿಂಕ್ ಯಾವತ್ತೂ ನಾನು ಕಾಣೆ ಆಗ್ತಿದ್ದೆ ಅನಿಸುತ್ತೆ. ಕಾಣಿಸ್ಕೋಬೇಕು ಅಂದ್ರೂ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು. ಅದನ್ನ ನೀವು ಪ್ರತಿಯೊಬ್ಬರು ಕೊಟ್ಟಿದ್ದೀರಾ. ಅದು ಇನ್ನೇನು ಸರ್, ದೇವ್ರ ಹತ್ರ ಮಾತ್ರ ಕೇಳ್ಬೋದು ನಿಮ್ಗೆ ಆಶೀರ್ವಾದ ಕೊಡೋಕ್ಕೆ, ಬೇರೆ ನಾನೇನು ಕೊಡೋಕ್ಕಾಗುತ್ತೆ ಸರ್? ಏನು ಸಾಕ, ತುಂಬ ಸ್ಟ್ರಾಂಗ್ ಇದೆ ನಿಮ್ದು ಕನ್ವಿಕ್ಷನ್ ವರ್ಡ್ಸು. ಅಲ್ಲ ಡೆಫಿನೆಟ್ಲಿ ಅಲ್ಲ ಸರ್. ನಾನಿವಾಗ ನಿಮಗೆ ಒಂದು ಎಲ್ಲೋ ಕರ್ಸ್ಬಿಟ್ಟು ಊಟ ಕೊಡಿಸ್ಬೋದು ಅಥವಾ ಏನೋ ಒಂದು ಪಾರ್ಟಿ ಕೊಡಿಸ್ಬೋದು, ಅದು ಡಿಫ್ರೆಂಟ್. ದೇವ್ರ ಹತ್ರ ಅಷ್ಟೇ ನಾನು ಕೇಳ್ಬೋದು, ಬೇರೆ ಏನು ಅದಕ್ಕಿಂತ ದೊಡ್ಡದು ಏನೂ ಇಲ್ಲ. ನನ್ನ ಪಾರ್ಟಿ ಕೊಡಿಸ್ಲೇಬೇಕು ನೀವು. ಜೈ ಜೈ ಫುಲ್ಲು ಎಲ್ಲ ಕಡೆ ಸೌಂಡ್ ಇದೆ, ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ ಸಿನಿಮಾ. ಯೂಶಲಿ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ತಪ್ಪದೆ ಸಿನಿಮಾ ನೋಡಿ ಅಂತ ಮಾತಾಡುವಂತಹ ಕಲಾವಿದರು, ನಿರ್ದೇಶಕ, ನಿರ್ಮಾಪಕ. ಸಿನಿಮಾ ಚೆನ್ನಾಗಿ ಹೋಗ್ತಿದೆ ಅಂತಂದಾಗ ಆ ಒಂದು ಲೇಯರ್ ಇದೆ ಗೊತ್ತಾ, ಗ್ಯಾಪಿಂಗ್ ಲೇಯರು, ಹೇಗೆ ಓಡ್ತಿದೆ ತಲೆಯಲ್ಲಿ ಈಗ? ಸರ್ ನಿಜವಾಗ್ಲೂ ಇದಕ್ಕೆ ಎಲ್ಲ ಆರ್ಟಿಸ್ಟು ಈ ಒಂದು ದಿನ ಕಾಯ್ತಾರೆ ಸರ್. ಯಾಕಂದರೆ ಇವಾಗ ನಾನು ಹೊಸಬ್ಳು ಆಗದೆ ಒಂದು 10 ವರ್ಷದಿಂದ ಇದ್ರೂ ಕೂಡ ಒಂದು ಸ್ಟ್ರಗ್ಲಿಂಗ್ ಆರ್ಟಿಸ್ಟ್ ಆಗಿ ಇದ್ದಿದ್ ವ್ಯಕ್ತಿ. ಸೊ ಹೊಸಬ್ರಂದ್ರೆ ಹೊಸಬ್ರಿಗೂ ಇದು ಈ ಒಂದು ಮಾತು ಹೇಳೋಕ್ಕೆ ಬೇಕಿರುತ್ತೆ. ಸೊ ಐ ಥಿಂಕ್ ನನಗೆ ನಾನು ಪಟ್ಟಿರೋ ಶ್ರಮಕ್ಕೆ ಎಲ್ಲೋ ಒಂದು ಕಡೆ ಪ್ರತಿಫಲ ಸಿಗ್ತಿದೆ ಅಂತ ಅನಿಸ್ತಿದೆ ಸರ್. ನಿಜವಾಗ್ಲೂ ಈ ದಿನ ಕಾಯ್ತಿದ್ದೆ ನಾನು. ಬಿಕಾಸ್ ಎಲ್ಲ ಕಡೆ ಜನ, ಥಿಯೇಟರಲ್ಲಿ ಜನ ನೋಡೋದಕ್ಕಾಗಲಿ, ಜನ ಬಂದು ನನ್ನ ಬಗ್ಗೆ ಮಾತಾಡೋದು ಆಗಲಿ, ಐ ಥಿಂಕ್ ಒಂದು ಆರ್ಟಿಸ್ಟ್ಗೆ ಇದಕ್ಕಿಂತ ಹೆಚ್ಚು ಬೇರೆ ಏನು ಬೇಡ. ಐ ಥಿಂಕ್ ನಾನು ಖುಷಿ ಆಗ್ತಿದೆ. ಅಲ್ಲ, ಜೈ ಸಿನಿಮಾ ನನಗೆ ಕನೆಕ್ಟ್ ಆಗಿದ್ದು ನೀವು ನಮ್ಮ ಕೆಲಸ ಮಾಡಿದ್ದೀರಾ? ಹೌದು, ನಾನು ನಿಜ ಹೇಳ್ತೀನಿ, ನಿಮ್ಮೆಲ್ಲರನ್ನ ಎಷ್ಟು ನೆನ್ಸ್ಕೊಂಡಿದ್ದೀನಿ ಅಂದ್ರೆ ನಿಜ ನೀವು ಮಾಡೋ ಕೆಲಸ ನೆನ್ಸ್ಕೊಂಡಿದ್ದೀನಿ. ಒಂಚೂರು ಬೈಕೊಂಡಿರ್ತೀರಾ? ಯಾಕೆ ಹೇಳಿ? ಹಿಂಗೆ ಗುರು ಇಷ್ಟೆಲ್ಲ ಮಾಡಕ್ ಸಾಧ್ಯ, ಕೆಲಸಗಳು ಎಷ್ಟು ಕಷ್ಟ ಇರುತ್ತೆ. ಬೈಕೊಳ್ಳೋದಲ್ಲ, ನಿಜ. ನಾನು ಮೊನ್ನೆನೂ ಒಂದು ಇಂಟರ್ವ್ಯೂ ಅಲ್ಲಿ ಅದೇ ಹೇಳ್ದೆ, ನೀವ್ ಎಲ್ಲರೂ ಅನ್ಕೋಬೇಡಿ ಬಂದು ಕೂತ್ಕೊಂಡು ನ್ಯೂಸ್ ರೀಡ್ ಮಾಡೋದಂದ್ರೆ ಅಷ್ಟು ಈಸಿ ಕೆಲಸ ಏನೋ ಅವ್ರಿಗೆ ಬರುತ್ತೆ, ಓದ್ತಾರೆ ಅದಷ್ಟು ಅಂತ. ಜನರಿಗೆ ನಾವು ಏನು ಹೇಳಬೇಕು ಅದು ರೀಚ್ ಆಗಲೇಬೇಕು. ನಾನಿವಾಗ ಏನೋ ಒಂದು ಪವರ್ಫುಲ್ ಮೆಸೇಜ್ ಹೇಳ್ತಿದ್ದೀನಿ ಅಂದ್ರೆ ಅದನ್ನ ನಾನು ಹಿಂಗ್ ಕುತ್ಕೊಂಡು ಏನ್ ಗೊತ್ತಾ ಇವಾಗ ಹಿಂಗಾಗಿದೆ ಅಂತ ಹೇಳಿದ್ರೆ ಆಗಲ್ಲ, ಯಾರು ನೋಡಲ್ಲ. ನೋಡಿ ಹಿಂಗಾಗಿದೆ ಅಂತ ಹೇಳಿದ್ರೇನೆ ಅದು ರೀಚ್ ಆಗೋದು ಅಂತ ನಂಗೆ ನಾನು ಆ ಪಾತ್ರ ಮಾಡಿದಾಗ ಗೊತ್ತಾಯ್ತು ಸರ್. ಡಬ್ಬಿಂಗ್ ಅಲ್ಲಿ ರೂಪೇಶ್ ಅವ್ರು ಹೇಳಿದ್ರು, ನಾನು ಯೂಶಲಿ ಸಾಫ್ಟ್ ಟೋನ್ ನಂದು, ರೂಪೇಶ್ ಅವ್ರು ಹೇಳಿದ್ರು ನಿಮ್ದು ಫುಲ್ ಹೈ ಪಿಚ್ ಹೋಗ್ಬೇಕು ಅಂದ್ರು. ನಾನು ಅಯ್ಯೋ ದೇವ್ರೇ ಅಂತ ಅನ್ಕೊಂಡೆ. ಬಟ್ ನಿಜ ಹೇಳ್ಬೇಕು ಅಂದ್ರೆ ಸಿನಿಮಾದಲ್ಲಿ ತುಂಬಾ ಇಷ್ಟಪಡ್ತಿದ್ದಾರೆ ಜನ ನನ್ನ, ಎಸ್ಪೆಷಲಿ ರೀಡಿಂಗ್ ಪೋರ್ಷನ್ ಬಂದಾಗ. ನೀವಂತಾನೆ ನಾವು ಮರ್ತ್ ಬಿಡ್ತಿದ್ವಿ, ಯಾರೋ ನಿಜವಾಗ್ಲೂ ನ್ಯೂಸ್ ರೀಡಿಂಗ್ ಮಾಡ್ದಂಗೆ ಫೀಲ್ ಕೊಟ್ಟಿದ್ದೀರಾ ಅಂದ್ರು. ಐ ಥಿಂಕ್ ನಾನು ಆಕ್ಟಿಂಗ್ ಅಲ್ಲಿ ಅಲ್ಲಿ ಗೆದ್ಬಿಟ್ಟೆ ಅಂತ ಅನ್ಸ್ತು. ಬಿಕಾಸ್ ನಾವಾಗಿರೋದ್ಕಿಂತ ಆ ಪಾತ್ರ ಆಗಿರೋದು ತುಂಬಾ ಮುಖ್ಯ ಆಗುತ್ತೆ. ಐ ಥಿಂಕ್ ಹೌದು, ನಿಮ್ ಕೆಲಸ ಈಸಿ ಇಲ್ಲ ಸರ್, ಈಸಿ ಇಲ್ಲ. ನಿಜವಾಗ್ಲೂ ಒಂದೊಂದು ಶಬ್ದ ನೀವೇನ್ ಮಾತಾಡ್ತೀರಾ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಏನೋ ಹೇಳಕ್ ಹೋಗಿ ಏನೋ ಹೇಳಿದ್ರು ಡಮಾರ್ ಅಲ್ವಾ. ಸ್ಪೆಷಲಿ ದೊಡ್ಡ ದೊಡ್ಡ ವಾಹಿನಿಗಳಲ್ಲಿ ಲೈವ್ ಹೋಗ್ತಿರ್ತಾರೆ ಗೊತ್ತಾ, ಎಷ್ಟು ಸೆನ್ಸ್ ಆಫ್ ಹ್ಯೂಮರು, ಆ ನಾಲೆಜು, ಪ್ರೆಷರ್ ಎಷ್ಟಿರುತ್ತೆ ಸರ್. ಅಲ್ಲಿ ಟೈಮಿಂಗ್ ಇರುತ್ತೆ ನಿಮ್ಗೆ ಗೊತ್ತಾ, ನ್ಯೂಸ್ ಇದ್ರೆ ಈ ಟೈಮಿಂಗ್ ಅಲ್ಲಿ ಹೋಗ್ಬೇಕು, ಕಟ್ ಆಗ್ಬೇಕು. ಆಬ್ವಿಯಸ್ಲಿ ನನ್ಗೆ ಅದು ಇಲ್ಲಿ ಶೂಟಿಂಗ್ ಅಲ್ಲಿ
ಆ ಟೈಮಿಂಗ್ ಇದು ಇಲ್ಲ ಅಂದ್ರೂ ಶೂಟಿಂಗ್ ಪ್ರೆಷರ್ ಟೈಮ್, ಹೌದು ಹೌದು ಶೂಟಿಂಗ್ ಪ್ರೆಷರ್ ಇತ್ತು. ಯಾಕಂದ್ರೆ ಅವತ್ತು ಲಾಸ್ಟ್ ಸೀನ್ ಇಟ್ಟಿದೆ ರೂಪೇಶ್ ಅವರು ಇದು ಏನು ನ್ಯೂಸ್ ರೀಡಿಂಗ್, ಎಂಟೈರ್ ನೀವೇನ್ ಸಿನಿಮಾದಲ್ಲಿ ನ್ಯೂಸ್ ರೀಡಿಂಗ್ ನೋಡ್ತೀರಾ ಅದು ಒಂದೇ ದಿನ ಐ ಥಿಂಕ್ ಒಂದು 2 hours ಅಲ್ಲಿ ಮಾಡಿರೋ ಶೂಟಿಂಗ್. ಸೊ ಇಮ್ಯಾಜಿನ್ ನಿಜ ಜೀವನದಲ್ಲಿ ರಿಪೋರ್ಟರ್ಸ್ಗಳಿಗೆ ಅಲ್ಲಿ ಟೈಮಿಂಗ್ ಬರುತ್ತೆ, ಈ ಟೈಮಿಂಗ್ ಅಲ್ಲಿ ಹೋಗ್ಬೇಕು, ಹಿಂಗ್ ಮಾಡ್ಬೇಕು, ಇದು ನ್ಯೂಸ್ ಹೋಗ್ಬೇಕು ಅಂತ. ನನಗೆ ಶೂಟಿಂಗ್ ಅಲ್ಲಿ ಇತ್ತು ಹೆಂಗಂದ್ರೆ ಇದನ್ನ ಇವತ್ತು ಮುಗಿಸ್ಬೇಕು ನಾವು ಅಂತ. ಆ ಪ್ರೆಷರ್ ಅಲ್ಲಿ ಮಾಡೋದಿದೆಯಲ್ಲ, ನಿಜ ಎಲ್ಲ TV ಆಂಕರ್ಸ್ ರಿಪೋರ್ಟರ್ಸ್ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಹ್ಯಾಟ್ಸ್ ಆಫ್ ಟು ಯುವರ್ ವರ್ಕ್. ನಾವೇನೋ ಕಮೆಂಟ್ ಹೊಡಿಬಿಡ್ತೀವಿ ಇವ್ರು ಹಿಂಗೆ ಹಂಗೆ ಅಂತ, ನಿಜವಾಗ್ಲೂ ಇಲ್ಲ. ನಿಮ್ಮ ಎಲ್ಲರ ಜೀವನನೂ ಎಲ್ಲರ ಕೆಲಸನೂ ಎಷ್ಟು ಕಷ್ಟ ಇರುತ್ತೆ ಅಂತಂದರೆ ನಾವು ಆ ಪಾತ್ರಗಳು ಮಾಡ್ದಾಗಲೇ ಗೊತ್ತಾಗುತ್ತೆ. ನೋಡಿ, ಕರ್ನಾಟಕದ ಎಲ್ಲ ಸುದ್ದಿವಾಹಿನಿ ನಿರೂಪಕರು ಮತ್ತು ಡಿಜಿಟಲ್ ಮೀಡಿಯಾದವರು ಎಲ್ರಿಗೂ ಅದ್ವಿತೀಯ ಥ್ಯಾಂಕ್ಸ್ ಹೇಳಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ಗೈಸ್. ಯಾಕಂದರೆ ನಾನು ಹೇಳ್ದಂಗೆ ನಾವು ಅನ್ಕೊಳ್ಳೋದಷ್ಟೇ ಇವ್ರು ಬರೀ ಹೇಳೋಕ್ಕಷ್ಟೇ ಇವ್ರಿಗೆ ಅಂತ, ಏನೋ ನ್ಯೂಸ್ ಕೊಡ್ತಾರೆ ಅದನ್ನು ಓದಬೇಕು ಅಂತ. ಇಲ್ಲಪ್ಪ, ಹಂಗಿಲ್ಲ. ಆ ಟೋನ್ ಆಗಲಿ, ಆ ಕನ್ವಿನ್ಸ್ ಮಾಡೋ ರೀತಿ ಆಗಲಿ, ಆ ಇಂಟೆನ್ಸಿಟಿ, ವೆರಿ ಡಿಫಿಕಲ್ಟ್ ಸರ್. ಪ್ರತಿ ಸಿನಿಮಾದ ಪ್ರೆಸ್ ಮೀಟು ಅಥವಾ ರಿಲೀಸ್ಗಿಂತ ಮುಂಚೆ ಮಾತಾಡಿ ಅಭ್ಯಾಸ. ಸಮ್ಟೈಮ್ಸ್ ಸಕ್ಸಸ್ ಮೀಟ್ ಅಂತಂದಾಗ ಒಂದಷ್ಟು ರೆಕ್ಕೆ ಪುಕ್ಕಗಳು ಜಾಸ್ತಿ ಬಂದಿರ್ತವೆ. ಅಂದರೆ ನೋಡಿರ್ತೀವಿ, ಸಕ್ಸಸ್ನ ನೋಡಿರ್ತೀವಿ. ಜೈ ಸಕ್ಸಸ್ಸು ಎಷ್ಟೆಲ್ಲ ಎನರ್ಜಿ ಕೊಟ್ಟಿದೆ ಅದ್ವಿತಿಗೆ ಈಗ? ಸರ್ ನನಗೆ ನಿಜ ಹೇಳಬೇಕಂದ್ರೆ ನಾನು 10 ವರ್ಷದಿಂದ ಯಾರ್ಯಾರು ನೋಡ್ತಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ. ಫಸ್ಟ್ ಸಿನಿಮಾ ಅಷ್ಟು ಬ್ಲಾಕ್ ಬಸ್ಟರ್ ಆದ್ರೂ, ನಾನು ಅದಾದ್ಮೇಲೆ ಮಾಡ್ತಾ ಇದ್ರೂ ಸಿನಿಮಾಗಳು ಅದು ಹಿಟ್ ಆಯ್ತು ಏನಾದ್ರೂ ನಾನು ಆ ವ್ಯಕ್ತಿತ್ವನ ಯಾವತ್ತೂ ಬದಲಾವಣೆ ಮಾಡಿಲ್ಲ. ಅದನ್ನ ನೀನು ಮಾಡೋದು ಇಲ್ಲ. ಯಾಕಂದರೆ ನನಗನ್ಸೋದು ಲೈಫ್ ಯಾವಾಗ ಚೇಂಜ್ ಆಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಸರ್. ಒಬ್ರು ಹಿಂಗಿದ್ದವ್ರು ಹಿಂಗಾಗ್ಬೋದು, ಒಬ್ರು ಹಿಂಗಿದ್ದವ್ರು ಎಲ್ಲೋ ಹೋಗ್ಬೋದು. ಸೊ ನಾನು ಯಾವತ್ತು ಯಾರನ್ನೂ ಜಡ್ಜ್ ಮಾಡಲ್ಲ, ಇವರೇನು ಇಷ್ಟು ಚಿಕ್ಕ ಪಾತ್ರ ಮಾಡಿದವರು ಅಂತಲೂ ನಾನು ಹೇಳಲ್ಲ. ಬಿಕಾಸ್ ಇವಾಗ ನನ್ನ ಎಕ್ಸಾಂಪಲ್ ತಗೊಂಡ್ರೆ ಒಂದು ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಬಂದು ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ರೆ ಅದು ಅಷ್ಟು ಈಸಿ ಕೆಲಸನೇ ಅಲ್ಲ. ಎಷ್ಟೋ ತುಳಿಯೋರು ಇರ್ತಾರೆ, ಎಷ್ಟೋ ಹೇಳೋರು ಇರ್ತಾರೆ, ಇವ್ರು ಏನು ಸಪೋರ್ಟಿಂಗ್ ಆರ್ಟಿಸ್ಟ್, ಇವ್ರು ಎಲ್ಲಿ ಹೀರೋಯಿನ್ ಆಗ್ಬೋದು ಅಂತ. ಐ ಥಿಂಕ್ ಬಟ್ ನಮ್ಮ ವ್ಯಕ್ತಿತ್ವ ಹಾಗೂ ನಾವು ನಮ್ಮ ಕೆಲ್ಸಕ್ಕೆ ಕೊಡೋ ಮರ್ಯಾದೆ ಮತ್ತು ನಮ್ಮ ಶ್ರಮ ಇದಿದ್ರೆ ಸರ್ ದೇವರು ನಮ್ಗೆ ಯಾವತ್ತೂ ಕೈ ಬಿಡಲ್ಲ. ಕಲೆ ಅನ್ನೋದು ನಮ್ಮ ಕೈನೇ ಬಿಡಲ್ಲ. ನಿಜ ಹೇಳ್ಬೇಕಂದ್ರೆ ನನಗೆ ಈ ಜೈ ಸಿನಿಮಾ ನನ್ನನ್ನು 1 ಸ್ಟೆಪ್ ಅಲ್ಲ 2-3 ಸ್ಟೆಪ್ ಮುಂದೆ ತಗೊಂಡೋಗಿದೆ ಸರ್. ಲಿಟ್ರಲಿ ತುಂಬ ಜನ ಎಲ್ಲರೂ ನನಗೆ ಬರೀ ಜೈ ಸಿನಿಮಾ ಬಗ್ಗೆನೇ ಮಾತಾಡ್ತಿದ್ದಾರೆ. ನಿಜವಾಗ್ಲೂ ಲೈಕ್ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಇವಾಗ ಇದು ತುಳುವಲ್ಲಿ ಇನ್ನೂ ಜಾಸ್ತಿ ಲೆವೆಲಲ್ಲಿ ಬ್ಲಾಕ್ ಬಸ್ಟರ್ ಆಗಿದೆ. ಬಟ್ ಆದರೂ ಕನ್ನಡದಲ್ಲಿ ನನಗೆ ಕಾಲ್ ಸರ್ ಲೈಕ್ ಲಿಟ್ರಲಿ ಏನೋ ನಿಮ್ಮ ಜೈದೆ ಹವಾ ಅದು ಇದು ಅಂತ. ನನಗೆ ನನ್ನ ಕನ್ಸಲ್ಲಿದ್ದೀನ ನಿಜವಾಗ್ಲೂನಾ ಅಂತ. ಆಮೇಲೆ ಇನ್ನೊಂದು ಥಿಯೇಟರ್ ಹೋದಾಗ ಅಷ್ಟು ತುಂಬಿರೋ ಥಿಯೇಟರ್ ನೋಡಾಗ ನಿಜ ಒಂದ್ಸತಿ ನಾನು ಇಮೋಷ್ನಲೇ ಆಗೋದೆ. ಬಿಕಾಸ್ ನಾವೆಲ್ಲ ಥಿಯೇಟರಲ್ಲಿ ಅಷ್ಟು ಜನ ನೋಡಿದೆ ಎಷ್ಟೋ ಟೈಮ್ ಆಗಿದೆ. ಇವಾಗ ಜನ ನೋಡಿದಾಗ ಹಿಂಗೆ ಜನ ಫುಲ್ಲು ಎಲ್ಲರೂ ಬಂದು ಮಾತಾಡ್ಸೋದು ಲೈಕ್ ನನಗೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಡೇ ಫುಲ್ ಡೇ ನಾನು ಥಿಯೇಟರಲ್ಲೇ ಇದ್ದೆ. ಆಲ್ಮೋಸ್ಟ್ ನಾವೆಲ್ಲ ಥಿಯೇಟರ್ ಸ್ಕ್ರೀನ್ಗೂ ಹೋದ್ವಿ. ನಾನು ಇನ್ಫ್ಯಾಕ್ಟ್ ಫಸ್ಟ್ 3 ಡೇಸಲ್ಲಿ ಮನೆಗೆ ಹೋಗಿದ್ದು 3 ಗಂಟೆ ಮಧ್ಯರಾತ್ರಿಗೆ. ಟೀಮ್ ಜೊತೆನೇ ಇದ್ದೆ. ನಿಜವಾಗ್ಲೂ ನಾನು ಒಂದಿನ ನಾನು ತಗೊಳ್ತು ಸರ್, ನಿಜ ನಡೀತಾ ಇದೆ ಇದೆಲ್ಲ, ಹಿಂಗೆಲ್ಲ ಆಗ್ತಾ ಇದೆಯಲ್ಲ ಲೈಫಲ್ಲಿ ಬದಲಾವಣೆ ಅಂತ. ಬಟ್ ತುಂಬ ಖುಷಿ ಇದೆ ಸರ್, ಇಂಥ ಟೀಮ್ ಸಿಕ್ಕಿದ್ದು. ಐ ಥಿಂಕ್ ನಾನು ಫಾರ್ ಎವರ್ ಗ್ರೇಟ್ಫುಲ್ ಸರ್. ನಾನಿನ್ನು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಆದಮೇಲೆ ಒಂದು ಸಿನಿಮಾನ ನಾನು ಯಾವತ್ತಿಗೂ ಚೆರಿಷ್ ಮಾಡ್ತೀನಿ ಅಂತಂದರೆ ಅದು ಜೈ ಸರ್. ಆ್ಯಂಡ್ ಜೈ ಇನ್ನೊಂದು ಸ್ಪೆಷಲ್ ಏನಕ್ಕಂದರೆ ಇದು ತುಳು ಭಾಷೆಯಲ್ಲಿರೋದು, ನನ್ನ ಮಾತೃಭಾಷೆ. ನಾನು ಕಾಯ್ತಾ ಇದ್ದಿದ್ದು ಭಾಷೆ ಅಂದರೆ ಮಾಡಬೇಕು ಈ ಭಾಷೆಯಲ್ಲಿ ನಾನು ಸಿನಿಮಾ ಅಂತ. ಆ್ಯಂಡ್ ಈ ಸಿನಿಮಾ ನಾನು ಡೆಡಿಕೇಟ್ ಮಾಡಿದ್ದು ನಮ್ಮ ಪಪ್ಪಾಗೆ. ಎಲ್ಲ ಕಡೆ ನಾನು ಹೇಳ್ಕೊಂಬಂದಿದ್ದೀನಿ. ಸೊ ಅದಕ್ಕೆ ಇದು ಲೈಫ್ ಲಾಂಗ್ ನಾನು ಫಸ್ಟು ಸಿನಿಮಾ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಬ್ಲಾಕ್ ಬಸ್ಟರ್, ತುಳು ಸಿನಿಮಾದಲ್ಲಿ ಮಾಡಿದೆ, ಅದು ಇವಾಗ ಬ್ಲಾಕ್ ಬಸ್ಟರ್ ಆಗ್ತಿದೆ. ಸೊ ಎಲ್ಲ ಫಸ್ಟ್ಗಳು ಸ್ಪೆಷಲ್ ಆಗಿರುತ್ತೆ ನನಗೆ. ಹಾಗಾಗಿ ಮಿಸ್ಟರ್ ಮಿಸಸ್ ರಾಮಾಚಾರಿ ಅಂದಾಗ ನಮಗೆ ರಾಕಿಂಗ್ ಸ್ಟಾರ್ ಯಶ್ ಅವರು, ರಾಧಿಕಾ ಪಂಡಿತ್ ಅವರು, ನನಗೆ ಒಂದಷ್ಟು ಕಲಾವಿದರ ಜರ್ನಿ ನೋಡ್ತೀವಿ ಗೊತ್ತಾ ನಾವು. ಈವನ್ ರಾಧಿಕಾ ಪಂಡಿತ್ ಅವ್ರ ಜರ್ನಿ ಕೂಡ ಅಂದರೆ ಎಷ್ಟು ವಿಭಿನ್ನವಾದಂಥ ಸಿನಿಮಾಗಳನ್ನ ಮಾಡ್ಕೊಂಡ್ಬಂದ್ರು ಅವರು. ಆಮೇಲೆ ಆ ಸಿನಿಮಾದ ಹೆಸರು ಹೇಳಿದ್ರಿ ಅನ್ನೋ ಕಾರಣಕ್ಕೆ ಹೌದು ಒಂದು ಫ್ಲ್ಯಾಶ್ ಆಗುತ್ತಲ್ಲ, ಆ ಒಂದು ಸೆಲೆಬ್ರೇಷನ್ ನಿಮಗೆ ಸರ್. ಇನ್ನೊಂದೇನು ಗೊತ್ತಾ ಸರ್, ನೋಡಿ ಅವರಲ್ಲೂ
ಅವರ ಸಿನಿಮಾಗಳು ಅಲ್ಲದೆ ಎಲ್ಲ ಜನರು ಮಾತಾಡೋದು ಅವ್ರ ವ್ಯಕ್ತಿತ್ವದ ಬಗ್ಗೆ. ನಾನು ಹೇಳ್ದಲ್ಲ ಸರ್, ನಾವು ಏನೇ ಮಾಡಿದ್ರು ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ವ್ಯಕ್ತಿತ್ವನೇ ಒಂದು ಮೇನ್ ರೀಸನ್ ಆಗುತ್ತೆ. ಇವಾಗ ಸುನಿಲ್ ಶೆಟ್ಟಿ ಸರ್ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಇಲ್ಲಿ ಬಂದರು ತುಳುವಲ್ಲಿ ಮಾಡೋಕ್ಕೆ, ಬಟ್ ಸೆಟ್ಟಲ್ ಆಗಲಿ ಟ್ರೇಲರ್ಗೆ ಲಾಂಚಿಗೆ ಬಂದಿದ್ದಾಗಲಿ ಅದು ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದು. ಅವ್ರು ಹಾಕಿದ ಸ್ಟೆಪ್ನ ಮರೆಯೋದುಂಟೆ ನಾವು ಮೇಲೆ. ಆಯ್ತಾ? ಸೊ ಹಂಗಿದ್ದಾಗ ಇವಾಗ ಯಶ್ ಅವರಾಗ್ಲಿ ರಾಧಿಕಾ ಅವರಾಗ್ಲಿ ಅವರು ಅವ್ರದ್ದೇ ಜರ್ನಿ ನೋಡಿದವ್ರು, ಅವರು ಒಂದು ಸೀರಿಯಲಿಂದ ಬಂದವರು, ಬಟ್ ಅವರ ವ್ಯಕ್ತಿತ್ವ ಇವತ್ತಿಗೂ ಅದೇ ಇದೆ. ಆಯ್ತಾ? ಅವರ ಪ್ರೀತಿ ಸಿನಿಮಾದ ಮೇಲೆ ಇವತ್ತಿಗೂ ಅದೇ ಇದೆ. ಆ್ಯಂಡ್ ನನ್ನ ಲಕ್ ಸರ್, ಫಸ್ಟ್ ಸಿನಿಮಾನೇ ನನಗೆ ಅವರಿಬ್ಬರ ಜೊತೆ, ಇಲ್ಲಿ ಈ ಸಿನಿಮಾದಲ್ಲೂ ಇಷ್ಟಿಷ್ಟು ದೊಡ್ಡ ದಿಗ್ಗಜರ ಜೊತೆ. ನನಗೆ ಗೊತ್ತಿಲ್ಲ, ನಾನು ಏನೋ ಒಳ್ಳೆ ಕೆಲಸ ಮಾಡಿದ್ದೀನಿ ಅನಿಸುತ್ತೆ, ಅದಕ್ಕೆ ನನಗಿದು ಬಂದಿದೆ ನನಗೆ ಅಂತ ಅನಿಸುತ್ತೆ ಸರ್. ಇಲ್ಲ, ತುಂಬ ಚೆನ್ನಾಗಿ ಆಗಲಿ ಅದ್ವಿತಿ ನಿಮ್ಮ ಕೆರಿಯರು. ಜೊತೆಗೆ ರೂಪೇಶ್ ಶೆಟ್ಟಿ ಯಾಕೆ ನನಗೆ ಪರ್ಸ್ನಲಿ ಇಷ್ಟ ಆಗ್ತಾರಂದರೆ, ಬರೀ ಕಲಾವಿದನಾಗಿ ಒಂದು ವಿಷಯಕ್ಕೆ ಟ್ರಾವೆಲ್ ಮಾಡೋದಕ್ಕೂ ಎಲ್ಲ ಥರದ ಡೈಮೆನ್ಷನಲ್ಲೂ ಕೂಡ ಅವರೊಂದು ಪೊಟೆನ್ಷಿಯಲ್ ಹಾಕಿ ಆ ಪ್ರಾಜೆಕ್ಟ್ ಚೆನ್ನಾಗಾಗಬೇಕು, ಔಟ್ಪುಟ್ ಚೆನ್ನಾಗಿ ಬರಬೇಕು, ಇದೆಲ್ಲವೂ ನಿಮಗೆ ಫಸ್ಟ್ ಶೋಲೇ ಗೊತ್ತಾಗ್ಬಿಡುತ್ತೆ. ಹೌದು ಅಲ್ವಾ? ಹೌದು. ಇದಕ್ಕೆ ಕನೆಕ್ಟ್ ಆಗ್ತಾರೆ ಅದ್ವಿತಿ ರೂಪೇಶ್ ಶೆಟ್ಟಿ ಜೊತೆಗೆ? ಸರ್, ನಾನು ಹೇಳಿದ್ದೀನಿ ಇನ್ನೊಂದು ಇಂಟರ್ವ್ಯೂಸಲ್ಲಿ, ಲೈಕ್ ನಾನು ವರ್ಕ್ ಮಾಡಿರೋ ಇಷ್ಟು ಜನರಲ್ಲಿ, ಲೈಕ್ ನೋ ಅಫೆನ್ಸ್ ಟು ಎನಿ ಒನ್, ಬಟ್ ಯಶ್ ಅವ್ರು ಆದಮೇಲೆ ಇಷ್ಟು ಹಾರ್ಡ್ ವರ್ಕಿಂಗ್, ಅಂದರೆ ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗಿ ಏನೋ ಒಂದು ಸಾಧನೆ ಮಾಡಬೇಕು, ನಾನು ಏನೋ ಒಂದು ಹೆಸರು ಮಾಡಬೇಕು ಅಂತ ನಾನು ನೋಡಿರೋ ವ್ಯಕ್ತಿ ರೂಪೇಶ್. ಬಿಕಾಸ್ ಅಷ್ಟು ನಾನು ಯಶ್ ಅವ್ರನ್ನ ಖುದ್ದಾಗಿ ನೋಡಿದ್ದೀನಿ ಸರ್. ಆ ಟೈಮಲ್ಲಿ ನಾನು ಅಂದ್ಕೊಂಡಿದ್ದೆ ಇವ್ರು ಒಂದಿನ ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ತಾರೆ ಅಂತ. ನಾನು ನಿಜ ಅಂದ್ಕೊಂಡಿದ್ದೆ, ಅದಾಯಿತು. ಅದು ಬಿಟ್ಟರೆ ಇಷ್ಟು ಶ್ರಮ ಪಟ್ಟು, ಅಂದರೆ ಎಲ್ಲರೂ ಶ್ರಮ ಪಡ್ತಾರೆ ಆಯಿತಾ, ಯಾರೂ ಪಡಲ್ಲ ಅಂತಲ್ಲ, ಬಟ್ ಇಷ್ಟೊಂದು ಲೆವೆಲಲ್ಲಿ ಮಾಡೋದು ಐ ಥಿಂಕ್ ರೂಪೇಶ್ ಅವರು ಒಂದು ಲಿಸ್ಟಲ್ಲಿ ಡೆಫಿನೆಟಾಗಿ ಸೇರ್ತಾರೆ ಸರ್, ಅದು ನಾವು ಒಪ್ಕೋಬೇಕು. ಆ್ಯಂಡ್ ನನಗೆ ಯಾಕೆ ಇದು ಕನೆಕ್ಟ್ ಆಗುತ್ತೆ ಅಂತಂದರೆ ಸರ್, 10 ವರ್ಷದಲ್ಲಿ ನಾನು ಕೂಡ ಲೇಡ್ ಬ್ಯಾಕ್ ಆ್ಯಟಿಟ್ಯೂಡಲ್ಲಿ ಕೂತ್ಕೊಂಡು ಸಿನಿಮಾ ಬರುತ್ತೆ ಬಿಡು ಅಂತ ಹೇಳಿ ಕೂತ್ಕೊಬಹುದಿತ್ತು, ಬಟ್ ನಾನು ಕೂಡ ಬಿಟ್ಕೊಟ್ಟಿಲ್ಲ ಸರ್. ಕೆಲವರು ಕೇಳಿರ್ಬೋದು, ಯಾಕೆ ನೀವು ಆ ಸಿನಿಮಾ ಆಯ್ಕೆ ಮಾಡಿದ್ರಿ, ನಿಮಗೆ ಬೆಟರ್ ಮಾಡ್ಬೋದಿತ್ತು ಅಂತ. ಸರ್, ನಾನು ಅದಕ್ಕೆ ಉತ್ತರ ಇವಾಗ ಕೊಡ್ತೀನಿ ಸರ್. ಅವತ್ತು ನಾನು ಅದು ಮಾಡ್ತಾ ಇರಲಿಲ್ಲ ಅಂದರೆ ಮೇ ಬಿ ನಾನು ಅವತ್ತಿಗೆ ಕಾಣೆ ಆಗ್ತಿದ್ದೆ ಸರ್. ಅದು ಹಿಟ್ ಆಗಿರಲಿ, ಫ್ಲಾಪ್ ಆಗಿರಲಿ, ಏನೇ ಆಗಿರಲಿ ಸರ್, ಅದ್ವಿತಿ ಅವ್ರು ಮಾಡ್ತಾ ಇದ್ದಾರೆ, ಏನೋ ಒಂದು ಮಾಡ್ತಿದ್ದಾರೆ. ಆ ಸಿನಿಮಾ 100 ಜನ ಬಂದು ನೋಡಿದ್ರು ಆ 100ರಲ್ಲಿ 90 ಜನ ಹೇಳಿರ್ತಾರೆ ಅದ್ವಿತಿ ಅವ್ರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ರು ಅಂತ. ಅದು ಯಾರೋ ಒಂದು 10 ಜನ ಡೈರೆಕ್ಟರ್ಸ್ಗೆ ಹೋಗಿರುತ್ತೆ. ಸೊ ಹಾಗಿರೋದ್ರಿಂದ ಆ್ಯಂಡ್ ಡೆಫಿನೆಟ್ಲಿ ನೀವೆಲ್ಲರೂ ಪ್ರತಿಯೊಂದು ಸಿನಿಮಾಕ್ಕೂ ಬಂದು ನಮ್ಮದು ವೀಡಿಯೋಸ್ ಹಾಕೋದ್ರಿಂದ ಅದು ಒಂದು ರೀಚ್ ಆಗಿರುತ್ತೆ. ಸೊ ಐ ಥಿಂಕ್ ಸಮ್ವೇರ್ ನನ್ನ ಶ್ರಮ ಕೂಡ ಯಾವ ಥರ ರೂಪೇಶ್ ಅವರು ಒಂದು ಹಾರ್ಡ್ ವರ್ಕಿಂಗ್ ಪರ್ಸ್ನಾಲಿಟಿ ಇದ್ದಾರೆ, ಐ ಥಿಂಕ್ ನಾನು ಆ ಥರದ್ದೇ ವ್ಯಕ್ತಿತ್ವದ ಹುಡುಗಿ. ಸೊ ಎಲ್ಲೋ ಒಂದು ಕಡೆ ಅದು ಒಳ್ಳೇದಾಯಿತು ಅಂತ ಅನ್ಸುತ್ತೆ. ನಾನು ಮಸ್ಕತ್ ಪ್ರೀಮಿಯರ್ ಶೋ ಇಂದಾನೇ ಇದ್ದೀನಿ ಟೀಮ್ ಜೊತೆ ಆಯಿತಾ. ಅಲ್ಲಿಂದ ನಾನು ಯಾವ ಬೇರೆ ಕೆಲಸನೂ ಮಾಡಿಲ್ಲ, ಒಪ್ಕೊಂಡಿಲ್ಲ, ಬರ್ರಿ ಜೈ ಟೀಮ್ ಜೊತೆನೇ ಇದ್ದೀನಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ರಿವ್ಯೂಸ್ ಇಲ್ಲಿವರೆಗೂ ಸರ್ ನಾನು ಒಂದೇ ಒಂದು ನೆಗೆಟಿವ್ ರಿವ್ಯೂ ಕೇಳಿಲ್ಲ ಸರ್. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ, ಈವನ್ ಓಲ್ಡ್ ಏಜ್ಡ್ ಪೀಪಲ್ ಬಂದ್ಬಿಟ್ಟು ಯಾವ ಥರ ಮಾತಾಡಿದ್ದಾರೆ ಅಂದರೆ, ಅವ್ರು ಕೆಲವರು ಸಿನಿಮಾನೇ ನೋಡಲ್ಲ ಅಂತೆ, ಇದಕ್ಕೇನೋ ಮಕ್ಕಳು ಕರ್ಕೊಂಬಂದ್ರು ಅಂತ ಮನಸ್ಸಿಲ್ಲೇ ಬಂದ್ಬಿಟ್ಟು ಹೇಳ್ತಿದ್ದಾರೆ, ಇನ್ನೊಂದು 10 ಸತಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಏನು ಹೇಳೋದು, ಖುಷಿ ಆಗುತ್ತೆ ಜನ ಆಕ್ಸೆಪ್ಟ್ ಮಾಡಿರೋದು. ಹೌಸ್ಫುಲ್ ಶೋಸ್ ಇನ್ನೂ ನಡೀತಾ ಇದೆ, ಇನ್ನೂ ಜನ ಥಿಯೇಟರ್ಗೆ ಬರ್ತಿದ್ದಾರೆ. ಇನ್ನಷ್ಟು 100 ದಿನ ಓಡ್ಲಿ ಅಂತ ನಾನು ಹಾರೈಸ್ತಿದ್ದೀನಿ. ಸೊ ಸ್ವೀಟ್ ಮೇಲಾಗಿ ಒಂದಷ್ಟು ಜನ ಕಮೆಂಟ್ ಮಾಡ್ತಾರೆ, ಅದ್ವಿತಿ ಶೆಟ್ಟಿ ನಮ್ಮವರು, ರೂಪೇಶ್ ಶೆಟ್ಟಿ ನಮ್ಮವರು, ಸುನೀಲ್ ಶೆಟ್ಟಿ ನಮ್ಮವರು, ರಾಜದೀಪಕ್ ಶೆಟ್ಟಿ ನಮ್ಮವರು, ಚೆನ್ನಾಗಿ ಆಗಬೇಕು ಅಂತ. ಆ ಥರದ ಆಡಿಯನ್ಸ್ ಏನಾಗಿ ಇಷ್ಟಪಡ್ತೀರಿ ಸರ್? ಒಳ್ಳೆಯವ್ರಿಗೆ ಒಳ್ಳೇದೇ ಆಗಬೇಕು ಸರ್. ಶ್ರಮ ಪಡೋರಿಗೆ ಕಷ್ಟ ಎಲ್ಲರೂ ಪಡ್ತಾರೆ, ಬಟ್ ಕೆಲವರು ಅದನ್ನು ತುಂಬ ಈಸಿಯಾಗಿ ತೊಗೊಂಡ್ಬಿಡ್ತಾರೆ. ಬಟ್ ನನ್ನ ಪ್ರಕಾರ ಯಾರೇ ಇರಲಿ, ಹುಡುಗ ಇರಲಿ ಹುಡುಗಿ ಇರಲಿ, ಕಷ್ಟಪಡ್ತಿದ್ದಾರೆ ಅಂದರೆ ಅವ್ರಿಗೆ ಕರೆಕ್ಟ್ ಆಪರ್ಚುನಿಟಿ ಕೊಡಲೇಬೇಕು ಸರ್. ಯಾಕಂದರೆ ಅವಾಗಲೇ ಅಲ್ವಾ ಒಂದು ಹಾರ್ಡ್ ವರ್ಕಿಗೆ ಒಂದು ಇದು ಪ್ರತಿಫಲ ಇರೋದು. ಇನ್ನೊಂದು ನೋಡಿ, ಇವಾಗ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ ನಾನು ಜೈಯಲ್ಲಿ, ಹಾಗೆ ಬಿಟ್ಬಿಡ್ಬೋದಿತ್ತು, ಆಯ್ತಲ್ಲ ಮೂವಿ ನಂದಾಯಿತು. ಬಟ್ ಇಲ್ಲ ಸರ್, ಎಲ್ಲ ಪ್ರಮೋಷನಲ್ಲೂ ನಾನು ಸಾಥ್ ಕೊಡ್ತಿದ್ದೀನಿ ಎಲ್ಲ ಕಡೆಯಲ್ಲಿ. ನೀವು ನಂಬ್ತಿರೋ ಬಿಡ್ತಿರೋ, ಸಡನ್ನಾಗಿ ಹೇಳಿದ್ರು ಮೊನ್ನೆ ಶಿವಮೊಗ್ಗ ಹೋಗಬೇಕು ಅಂತ. ನನಗೆ ಹುಡುಗಿಯಾಗಿ ನಮಗೆ ಅದು ಇದು ಇರುತ್ತೆ ಬಟ್ಟೆ ಇಟ್ಕೊಳ್ಳೋಕ್ಕೆ, ಅದು ಟಕ್ಕಂತ ಹೋಗಿದೆ ನಾನು ಟೀಮ್ ಜೊತೆ. ಸರ್, ನನ್ನ ಪ್ರಕಾರ ಈ ಥರ ಇರೋ ವ್ಯಕ್ತಿತ್ವಗಳನ್ನು ನಾವು ಇನ್ನೂ ನಮ್ಮ ಇಂಡಸ್ಟ್ರಿಯಲ್ಲಿ ಉಪಯೋಗಿಸ್ಕೋಬೇಕು ಸರ್. ಉಪಯೋಗಿಸ್ಕೋಬೇಕು ಅಂದರೆ ಅದು ರಾಂಗ್ ಸೆನ್ಸಲ್ಲ,
ವೆರಿ ಒಳ್ಳೇದಾಗ್ಬೇಕಷ್ಟೇ. ಒಳ್ಳೆ ಆರ್ಟಿಸ್ಟ್ಗಳು ಈ ಥರ ಒಂದು ಟೀಮ್ಗೆ ಸಾಥ್ ಕೊಡ್ತಿದ್ದಾರೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಿದ್ದಾರೆ, ಎಲ್ಲರ ಹತ್ರ ಚೆನ್ನಾಗಿದ್ದಾರೆ ಅಂದಾಗ ಇಂಥವ್ರು ಬೆಳಿಲೇಬೇಕು ಸರ್. ನಾನು ತುಂಬ ಟೈಮ್ ಮನಸ್ಸಲ್ಲಿ ಇತ್ತು ಈ ಮಾತು, ಇವತ್ತೇನೋ ಹೇಳೋಕ್ಕಾಗ್ತಾಯಿದೆ ಅದಕ್ಕೆ. ಆಮೇಲೆ ಅದ್ವಿತಿ ಶೆಟ್ಟಿ ಸೇರಿ ಎಲ್ಲ ಒಳ್ಳೆ ಕಲಾವಿದರು ಒಳ್ಳೆ ಶ್ರಮ ಹಾಕೋರಿಗೆ ಸಕ್ಸಸ್ ಈ ಥರ ನೋಡಿ, ಸಕ್ಸಸ್ ಮೀಟ್ ಅನ್ನೋದೇ, ಸಕ್ಸಸ್ ಸೆಲೆಬ್ರೇಷನ್ ಅನ್ನೋದೇ ಜೈ ಮೂಲಕ ಆಗಿದೆ. ಖುಷಿ ಆಗ್ತಿದೆ ಸರ್, ನಿಜ ಅದು ಕೇಳಕ್ಕೇನೆ ಖುಷಿ ಸರ್. ಏನೋ ಒಂದು ಆಯ್ತಪ್ಪ ಮಾಡಿದ್ವಲ್ಲ, ನಾವು ಏನೋ ಒಂದು ಜನ ಹೇಳ್ತಿದಾರಲ್ಲ ಒಳ್ಳೇದು ಹೇಳ್ತಿದ್ದಾರೆ ಅಂತ. ಸಕ್ಸಸ್ ಅನ್ನೋದು ಪ್ರತಿಯೊಬ್ಬರು ಆರ್ಟಿಸ್ಟ್ಗೂ ಸರ್ ಅದು ವರ್ಡ್ ಇದೆಯಲ್ಲ, ತುಂಬ ಬೇಕಾಗಿರೋ ವರ್ಡು. ತುಂಬ ವರ್ಷ ನಿಮಗೆ ಅದು ಪುಷ್ ಮಾಡುತ್ತೆ. ಹೌದು ಸರ್, ಅಲ್ವಾ? ಹೌದು. 2ನೇ ವಾರಕ್ಕೆ ಹೆಜ್ಜೆ ಇಟ್ಟಿರುವಂತಹ ಜೈ ಸಿನಿಮಾನ ಒಂದಷ್ಟು ಜನ ನೋಡಿರೋರು ನೋಡೋಕೆ ಶುರು ಮಾಡಿದ್ದಾರೆ. ಹೌದು. ಓವರ್ ಆಲ್ ಒಂದು ರೌಂಡ್ ಅಪ್ ಮಾಡಿ ಆಡಿಯನ್ಸ್ಗೆ ಏನು ಹೇಳ್ತೀರಾ? ನಾವು ಎಲ್ಲರೂ ಸಿನಿಮಾ ಮಾಡೋದು ಇಷ್ಟಪಟ್ಟು ಕಷ್ಟಪಟ್ಟು, ಬಟ್ ಅದನ್ನು ಸ್ವೀಕಾರ ಮಾಡೋದು ದೇವರುಗಳು, ನಮ್ಮ ಆಡಿಯನ್ಸು. ಅವ್ರು ಹೆಂಗೆ ಹೇಳ್ತಾರೆ ಹಾಗೆ. ಇವಾಗ ನೀವೇ ನೋಡಿರ್ತೀರ ಬುಕ್ ಮೈ ಶೋ ಅಲ್ಲಾಗಲಿ ಅಥವಾ ರಿವ್ಯೂಸ್ಗಳಲ್ಲಾಗಲಿ, ಯಾರೂ ಆಡಿಯನ್ಸ್ ಫೇಕ್ ಮಾಡೋಕ್ಕಾಗಲ್ಲ. ಅವ್ರು ಏನಿದೆ ಅದು ಹಂಗೆ ಹೇಳ್ಬಿಡ್ತಾರೆ. ಪ್ರತಿಯೊಬ್ಬರು ಬಾಯಲ್ಲೂ ಸಿನಿಮಾ ಸೂಪರ್, ಸಿನಿಮಾ ಸೂಪರ್, ನಮ್ಗೆ ಇಷ್ಟು ರಿಲ್ಯಾಕ್ಸ್ ಮಾಡೋಕ್ಕೆ ನೀವು ಒಂದು ಸಿನಿಮಾ ಕೊಟ್ರಲ್ಲ, ಥ್ಯಾಂಕ್ ಯು. ಇದು ನನಗೆ ಮೆಸೇಜಸ್ ಕೂಡ ಬರ್ತಿದೆ. ವರ್ಕ್ ಸ್ಟ್ರೆಸ್ಸಿಂದ ಇದ್ದೆ, ಸಂಜೆ ರಾತ್ರಿ ಹೋಗಿ ಮೂವಿ ನೋಡಿದೆ, ಥ್ಯಾಂಕ್ ಯು ನಿಮ್ಮ ಟೀಮ್ಗೆ, ನನಗೆಲ್ಲ ಸ್ಟ್ರೆಸ್ ಮರ್ತ್ಬಿಟ್ಟೆ ಅಂತೆಲ್ಲ. ಐ ಥಿಂಕ್ ಇದೆಲ್ಲ ರಿವ್ಯೂಸೇ ಸಾಕು ಜನರಿಗೆ ಕೇಳಿಸ್ಕೊಂಡಿದ್ರೆ. ಐ ಥಿಂಕ್ ನೀವು ಹೋಗಬೇಕು ಥಿಯೇಟರ್ಗೆ. ಒಂದು 2 ಗಂಟೆ 45 ನಿಮಿಷ ಆರಾಮಾಗಿ ಎಲ್ಲ ತೊಂದರೆಗಳನ್ನು ಪಕ್ಕಕ್ಕಿಟ್ಟು ಖುಷಿಯಾಗಿ ಸಿನಿಮಾ ನೋಡ್ಕೊಂಡು ಬನ್ನಿ, ನೀವು ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಎಸ್, ಥ್ಯಾಂಕ್ ಯು ಸೋ ಮಚ್ ಅದ್ವಿತಿ. ತುಂಬ ಖುಷಿ ಆಯಿತು ಮಾತಾಡಂದರೆ. ಸಿನಿಮಾ ರಿಲೀಸ್ಗಿಂತ ಮುಂಚೆ ಮಾತಾಡೋದೊಂದು ಬೇರೆ ಲೇಯರು. ಸಕ್ಸಸ್ ಆಗಿದೆ ಸಿನಿಮಾ ಜೈ. ನಿಮಗೂ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ, ನಿಮಗೂ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಇದಿಷ್ಟು ಅದ್ವಿತಿ ಶೆಟ್ಟಿ ಅವ್ರ ಮಾತು. ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಯಾರೆಲ್ಲ ಸಿನಿಮಾವನ್ನು ನೋಡಿಲ್ಲೋ ತಪ್ಪದೇ ಸಿನಿಮಾವನ್ನು ನೋಡಿ. ಸಿನಿಮಾದ ಹೆಸರು ಜೈ.